ನಮಸ್ತೆ ಎಲ್ರಿಗೂ. ಮಹಾಗಣಾಧಿಪತಿಯೇ ನಮಃ. ಓಂ ನಮಃ ಶಿವಾಯ. ಮಹಾಗೌರಿಯೇ ನಮಃ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗ ಒಂದು ವಿಷಯ ಹೇಳೋಣ ಅಂತ, ಏನಂದರೆ ಗಣಪತಿ ಹುಟ್ಟಿದ ಕಥೆಯನ್ನು ನಾನು ಯೂಟ್ಯೂಬ್ಗಳಲ್ಲಿ ಕೆಲವರಲ್ಲಿ ಈ ಎಡಪಂಥಿ ಅಂತಾರಲ್ಲ, ಅವರು ದೇವರು ನಮ್ಮದೇ ಇದ್ದರು ಹೇಗೆ ಕಥೆನ ಹುಟ್ಟಾಕಿದ್ದಾರೆ ಅಂದರೆ, ಹೇಗೆ ಅವಹೇಳನಕಾರಿ ಮಾಡಿದ್ದಾರೆ ಗಣಪತಿ ಹುಟ್ಟನಂದರೆ ನೋಡಿ ತುಂಬ ಬೇಜಾರಾಗ್ತಿದೆ. ವಿಷಯಗಳೇ ತಿಳ್ಕೊಳಲ್ಲ, ಅರ್ಧಂಬರ್ಧ ತಿಳ್ಕೊತಾರೆ, ಅಥವಾ ವಿಷಯನೇ ಗೊತ್ತಿಲ್ಲದ್ರೆ ಏನೇನೋ ಹೇಳೋದು, ಬಾಯಿಗೆ ಬಂದಂಗೆ ಹುಚ್ಚುಚ್ಚಾಗಿ ಹೇಳ್ತಿರ್ತಾರೆ. ನೋಡಿ, ಗಣಪತಿ ಹುಟ್ಟಿದ ಕತೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದು ಶಕ್ತಿ ದೇವತೆ, ಅಂದರೆ ಇಡೀ ಸೃಷ್ಟಿಗೆ ಒಂದು ಶಕ್ತಿ ದೇವತೆ, ಹೆಣ್ಣು ದೇವತೆ ಅಂದ್ಕೊಳ್ಳಿ, ಇರ್ತಾರೆ. ಆ ದೇವತೆ ಹತ್ರ ಒಂದು ಗಂಧರ್ವ ಇರ್ತಾನೆ. ಆ ಗಂಧರ್ವ ಏನು ಮಾಡ್ತಾನೆ, ದೇವತೆ 4 ಕೈ, ಒಂದು ಕೈಯಲ್ಲಿ ಅಮೃತ, ತ್ರಿಶೂಲ ಎಲ್ಲ ಇದ್ದಿರ್ತಾರೆ, ಆ ಬಟ್ಲಲ್ಲಿ ಅಮೃತ ಇರ್ತದೆ. ಆಗ ಆ ಗಂಧರ್ವ ಏನು ಮಾಡ್ತಾನೆ, ದೇವತೆಯನ್ನು ಪ್ರಾರ್ಥನೆ ಮಾಡ್ತಾನೆ, ನನಗೆ ನೀನು ಆ ಕೈಯಲ್ಲಿರೋಂಥ ಬಟ್ಲಲ್ಲಿ ಅಮೃತ ಇದೆ, ಅದು ನನಗೆ ಕೊಡಬೇಕು ಅಂತ. ಆಗ ಈ ಅಮೃತ ಕುಡಿಬೇಕಾದ್ರೆ ಒಂದು ಸ್ಥಾನ ಬೇಕು, ಯೋಗ್ಯತೆ ಬೇಕು, ಅದು ನಿನ್ನೊಂಥರಗಲ್ಲ ಅಂತೇಳಿ ದೇವಿ ಹೇಳ್ತಾರೆ. ದೇವಿ ಹೇಳಿ ಧ್ಯಾನಾಸಕ್ತರಾಗ್ತಾರೆ. ಆಗ ಇವನು ಏನು ಮಾಡ್ತಾನೆ, ಈ ಗಂಧರ್ವ ಮೂಷಿಕನಾಗಿ, ಅಂದರೆ ಇಲಿ ರೂಪ ತಾಳಿ ಆ ದೇವಿ ಕೈ ಹತ್ರ ಕೂತ್ಕೊಂಡು ಆ ಬಟ್ಲಲ್ಲಿರೋಂಥ ಅಮೃತನ ಕುಡಿತಾ ಇರ್ತಾನೆ. ದೇವಿ ಎಚ್ಚರಿಕೆಯಾಗಿ ನೋಡಿ, ಮೋಸದಿಂದ ಬಂದು ನೀನು ಅದು ಇಲಿ ರೂಪದಲ್ಲಿ ಮೂಷಿಕನಾಗಿ ಬಂದು ನೀನು ಅಮೃತ ಕುಡಿತಾ ಇದೆಯಾ, ನೀನು ಮೂಷಿಕಾಸುರನಾಗಿ ರಾಕ್ಷಸನಾಗಿ ಹುಟ್ಟು ಅಂತೇಳಿ ಶಾಪ ಕೊಟ್ಟು. ಆಗ ಗಂಧರ್ವ ದೇವಲೋಕದಲ್ಲಿದ್ದು ನಾನು ರಾಕ್ಷಸನಾಗಿ ಹುಟ್ಟಬೇಕಲ್ವ ಅಂತೇಳಿ ಕಾಡಿ ಬೇಡಿ ದೇವಿಯನ್ನು ಬೇಡ್ಕೊಳ್ತಾನೆ. ಇದಕ್ಕೆ ಶಾಪ ವಿಮೋಚನೆ ಏನು ತಾಯಿ ಅಂತ ಕೇಳಿದಾಗ, ಪಾರ್ವತಿ ಮಾನಸ ಪುತ್ರನಾಗಿ ಒಂದು ದ್ವಿಜ ಹುಟ್ಟುತ್ತಾನೆ. ದ್ವಿಜ ಅಂದರೆ ಒಂದು ಸಾರಿ ಹುಟ್ಟು ಸಾಯೋದು ಮತ್ತು ಹುಟ್ಟೋದು, ಅಂದರೆ 2 ಹುಟ್ಟು ಅಂತ. ದ್ವಿಜ ಆ ಬಾಲಕನ ಕೈಯಲ್ಲಿ ನಿನಗೆ ಶಾಪ ವಿಮೋಚನೆ ಆಗ್ತದೆ ಅಂತೇಳಿ ವರ ಕೊಡ್ತಾಳೆ. ಈ ಕಡೆ ಇವನು ರಾಕ್ಷಸನಾಗಿ ಹುಡ್ತಾನೆ. ಈ ಕಡೆ ಗಜಾಸುರ ಅಂತೇಳಿ ಒಂದು ರಾಕ್ಷಸ ಏನು ಮಾಡ್ತಾನೆ, ಶಿವನ ತಪಸ್ಸು ಮಾಡ್ತಾನೆ ಕುರಿತು. ಆಗ ಶಿವ ಪ್ರತ್ಯಕ್ಷ ಆಗಿ ಗಜಾಸುರನ ಕೇಳಿದಾಗ ಏನು ಬೇಕು ವರ ಅಂತ, ಆ ಗಜಾಸುರನ ಒಂದು ವಿಚಿತ್ರ ಏನು ವರ ಅಂತಂದರೆ, ಶಿವನ್ನೇ ಯಾವಾಗ ನೋಡ್ತಾ ಇರಬೇಕು, ಶಿವನಲ್ಲೇ ಧ್ಯಾನ ಇರಬೇಕು, ಶಿವನಾಗಲಿ ನಾನು ಇರೋದಿಲ್ಲ ಅಂಥೇಳಿ ಅವನಿಗೆ ಆಸೆ ಇರ್ತದೆ. ಆವಾಗ ಏನು ಮಾಡ್ತಾನೆ, ನಿನ್ನ ಬಿಟ್ಟು ನಾನು ಇರೋಕ್ಕಾಗಲ್ಲ, ನಿನ್ನನ್ನು ನಾನು ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಡ್ತೀನಿ ಅಂತೇಳಿ ಕೇಳ್ತಾನೆ. ಶಿವ ತಥಾಸ್ತು ಅಂತ ಹೇಳ್ಬಿಡ್ತಾನೆ. ಅವನು ಭಕ್ತಿ ಒಲಿಯೋದಲ್ವ. ಆಗ ಅವನು ಶಿವ ಲಿಂಗು ಆಗ್ತಾನೆ, ಲಿಂಗುನೆತ್ತಿ ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಡ್ತಾನೆ. ಇನ್ನು ಸೃಷ್ಟಿನೇ ಹೊಟ್ಟೆ ಒಳಗೆ ಹೋದ್ಮೇಲೆ, ಸೃಷ್ಟಿ ಸ್ಥಿತಿ ಪ್ರಳಯ ಕಾರಕ ಶಿವನೇ ಹೊಟ್ಟೆ ಒಳಗೆ ಹೋದ್ಮೇಲೆ ಇನ್ನು ಉಂಟೆ, ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ. ಸೃಷ್ಟಿ ಸ್ಥಿತಿಯಲ್ಲಿ ಏರುಪೇರುಗಳಾಗ್ತಾಯಿದೆ. ಕೈಲಾಸ ಬೆಕೋ ಅಂತಿದೆ, ಪಾರ್ವತಿ ಒಂಟಿಯಾಗಿದ್ದಾಳೆ, ಈಗೆಲ್ಲ ನಡೀತದೆ. ಸುಮಾರು ವರ್ಷಗಳು ಈ ರೀತಿ ಆಗ್ಬಿಡ್ತದೆ. ಆಗ ಪಾರ್ವತಿಗೆ ಆ ಶಕ್ತಿ ದೇವತೆ ಬಂದು, ನಿನಗೆ ಒಬ್ಬ ಮಗನಾಗಿ ಬರ್ತಾನೆ, ಅವನು ಅತಿ ಸುಂದರವಂತ, ಲಾವಣ್ಯವಂತ, ಬುದ್ಧಿವಂತ, ಮತ್ತು ಅವನು ಒಬ್ಬ ರಾಕ್ಷಸನ ಸಂಹಾರ ಮಾಡೋಕ್ಕೆ ಅಂತ ಹುಡ್ತಾನೆ, ಅವನು ಲೋಕಪ್ರಸಿದ್ಧಿ ಆಗ್ತಾನೆ ಅಂತ ಒಂದು ಆಕಾಶವಾಣಿಯಲ್ಲಿ ಹೇಳ್ತದೆ. ಆವಾಗ ಪಾರ್ವತಿ ಶಿವನ ಧ್ಯಾನದಲ್ಲೇ ಬೇಜಾರಾಗಿರ್ತಾಳಲ್ವ. ಆವಾಗ ಅದನ್ನು ಕೇಳಿಸ್ಕೊಂಡು, ಸರಿ ಅಂಥ ಮಗ ಹುಟ್ಟಬೇಕು ಅಂತಂದರೆ ಯಾರು ಬೇಡ ಅಂತಾರೆ, ಯಾವ ತಾಯಿ ತಾನೇ ಬೇಡ ಅಂತ, ಹುಟ್ಲಿ ಬಿಡು ಅಂತೇಳಿ ಸುಮ್ಮನೆ ಆಗ್ತಾರೆ. ಈ ಕಡೆ ಒಂದು ಸಾರಿ ಪಾರ್ವತಿ ಸ್ನಾನ ಮಾಡೋದಕ್ಕೆ ಹೋಗ್ತಾರೆ. ಆವಾಗ ದೇವತೆಗಳು ಸ್ನಾನ ಮಾಡಬೇಕಾದ್ರೆ ಏನಂತ, ಸುಗಂಧಭರಿತವಾದಂಥ ನೀರು, ಮೈಗೆಲ್ಲ ಗಂಧ ಲೇಪನ ಮಾಡಿಕೊಂಡು ಸ್ನಾನ ಮಾಡೋಂಥ ಪದ್ಧತಿ. ಒಂದು ಬಟ್ಲಲ್ಲಿ ಗಂಧನ ಕಲಸಿಡ್ತಾರೆ, ಗಂಧ ಘಮ ಘಮ ಅಂತಿರ್ತದೆ. ಆ ಗಂಧನ ಕಲಸಿಡ್ತಾರೆ. ಆ ಶಕ್ತಿ ದೇವತೆಯಿಂದ ಆ ಗಂಧ ಒಂದು ಶಕ್ತಿಯುತವಾಗಿರ್ತದೆ. ಪಾರ್ವತಿ ಬಂದು ಶಿವನ ಧ್ಯಾನದಲ್ಲಿ ಅದನ್ನು ಎತ್ಕೊಂಡು ಮೈಗೆಲ್ಲ ಈ ಥರ ಗಂಧನ ಬಳ್ಕೊತಾರೆ. ಅದಾದಮೇಲೆ ಶಿವನ ಧ್ಯಾನದಲ್ಲಿ ಆ ದೇವಿ ಹೇಳ್ದಂಗೆ ಆಗ್ತದ, ನಮ್ಮಿಬ್ಬರಿಗೂ ಮಗು ಹುಟ್ಟಿ ಅಂದರೆ ಅಂಥೇಳಿ ಮುನ್ಸಲ್ಲೇ ಶಿವನ ನೆನೆಸ್ಕೊಂಡು ಆ ಬಾಕಿ ಉಳಿದಿತ್ತಲ್ಲ ಬೋಲಲ್ಲಿ ಗಂಧನ, ಆ ಗಂಧದಲ್ಲಿ ಹಿಂಗೆ ಮಾಡ್ತಾ ಮಾಡ್ತಾ ಒಂದು ಮಗುನ ಗೊಂಬೆ ಮಾಡ್ತಾರೆ. ಮಾಡಿದ ತಕ್ಷಣ ಇದು ಮಾಡಿ ಆ ಮಗು ಏನಾಗ್ತದೆ, ಜೀವ ತಾಳ್ಬಿಡ್ತದೆ. ಅಂದರೆ ಮಾನಸ ಪುತ್ರ, ಗೌರಿ ಮಾನಸ ಪುತ್ರ. ಆವಾಗ ಗೌರಿಗೆಲ್ಲ ಜೀವ ತಾಳ್ತದೆ. ಆ ಬಾಲಕನ ಅತಿ ಪ್ರೀತಿ ಪ್ರೇಮದಿಂದ ನೋಡ್ತಾನೆ, ಅಷ್ಟು ಸುಂದರವಾಗಿರ್ತಾನೆ ಅವನು. ಸರಿ ಅಂತೇಳಿ
ಅವನು ಆ ಕೈಲಾಸಕ್ಕೆ ದ್ವಾರ ಇದರಲ್ಲೇ ಕಾವಲಾಗಿ ಕೂತಿರ್ತಾನೆ. ಪಾರ್ವತಿ ಅಂತಃಪುರ ಅಂತ ಇರ್ತದಲ್ಲ, ಇದಕ್ಕೆ ಅವನು ಬಾಗಿಲಲ್ಲಿ ದ್ವಾರಪಾಲಕನಾಗಿ, ಅಂದರೆ ಯಾರನ್ನೂ ಒಳಗಡೆ ಬಿಡಲ್ಲ, ಕಾವಲಾಗಿ ಕೂತಿರ್ತಾನೆ. ಯಾರು ಬಂದರೂ ಕೂಡ ಸುಮಾರು ವರ್ಷಗಳು ನಡೆದಿರ್ತದೆ, ಯಾರು ಬಂದರೂ ಅವನು ಒಳಗಡೆ ಬಿಡಲ್ಲ, ಪ್ರಶ್ನೆ ಮಾಡೋದು ಈ ಥರ ಇರ್ತದೆ. ಈ ಕಡೆ ಸೃಷ್ಟಿನೇ ಅಲ್ಲೋಲ ಕಲ್ಲೋಲ ಆಗ್ತದೆ. ಶಿವ ಹೋಗಿ ಆ ಗಜಾಸುರನ ಹೊಟ್ಟೆ ಒಳಗೆ ಕೂತ್ಬಿಟ್ಟಿದ್ದಾನೆ ಅಂತೇಳಿ ಬ್ರಹ್ಮ ವಿಷ್ಣು ಎಲ್ಲ ದೇವತೆಗಳು ಬಂದು ಆ ಗಜಾಸುರನ ಪ್ರಾರ್ಥನೆ ಮಾಡ್ತಾರೆ. ಗಜಾಸುರನ ಹೊಟ್ಟೆ ಒಳಗಿರೋಂಥ ಶಿವನ ಪ್ರಾರ್ಥನೆ ಮಾಡ್ತಾರೆ. ಈ ಥರ ಆಗೋಗ್ಬಿಟ್ಟಿದೆ, ನೀನು ಹೊರಗಡೆ ಬರಲೇಬೇಕು ಅಂತ. ಆಗೇನು ಮಾಡ್ತಾನೆ, ಶಿವ ಅವನ ಹೊಟ್ಟೆನ ಸೀಳಿ ಲಿಂಗ ರೂಪದಲ್ಲಿ ಮೇಲೆ ಬರ್ತಾನೆ, ಬಂದು ಈಚೆ ಪ್ರತ್ಯಕ್ಷ ಆಗ್ತಾನೆ. ಆಗ ಗಜಾಸುರ ಕೇಳ್ತಾನೆ, ಶಿವ ನಿನ್ನ ವರ ಯಾವತ್ತೂ ಸುಳ್ಳಾಗಲ್ಲ, ನೀನೇ ವರ ಕೊಟ್ಟು ಈಗ ಈಚೆ ಬರೋದು ಬಂದಿದೆಯಲ್ಲ, ಇವಾಗ ನಿನ್ನ ವರ ಏನಾಯಿತು? ನಾನು ಯಾವಾಗೂ ನಿನ್ನ ನೋಡಬೇಕಂತ, ನಿನ್ನಲ್ಲೇ ಇರಬೇಕು ಅಂತ ಅಲ್ವ ನಾನು ವರ ಕೇಳಿದ್ದು ಅಂತ. ಆಗ ಎಲ್ಲ ದೇವತೆಗಳು ಅವನ್ನ ಸಮಾಧಾನ ಪಡಿಸ್ತಾರಪ್ಪ, ಶಿವನ್ ನೀನು ಹೊಟ್ಟೆ ಒಳಗೆ ಇಟ್ಕೊಂಡ್ರೆ ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತ ಹೇಳ್ತಾನೆ. ಆಗ ಶಿವ ಆ ಗಜಾಸುರನಿಗೆ ಹೇಳ್ತಾನೆ, ನೀನು ಯಾವಾಗಲೂ ನನ್ನೇ ನೋಡಬೇಕಲ್ವ, ನನ್ನ ಹತ್ರನೇ ಇರಬೇಕಲ್ವ, ಅದಕ್ಕೆ ನಿನಗೆ ವರ ಕೊಡ್ತೀನಿ, ಕಾಲ ಬಂದಾಗ ನೀನು ನನ್ನ ಹತ್ರನೇ ಇರೋ ಹಾಗೆ ಮಾಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಈ ಕಡೆ ಕೈಲಾಸಕ್ಕೆ ಬರ್ತಾನೆ. ಕೈಲಾಸಕ್ಕೆ ಬಂದಾಗ ಗಣಪತಿ ಹಿಂದಿನಂತೆ ಅಲ್ಲಿ ಬಾಗಿಲಲ್ಲಿ ಕೂತಿರ್ತಾನೆ. ಅವನು ಅವತ್ತು ಕೂತಿರೋದಲ್ಲ, ಸುಮಾರು ವರ್ಷಗಳಿಂದ ಕೂತಿರ್ತಾನೆ. ಇಲ್ಲೇನು ಬಾತ್ರೂಮ್ಗೆ ಹೋಗ್ತಿರೋದಲ್ಲ, ಗಣಪತಿ ಶಿವನ್ ನೋಡೇ ಇರಲ್ಲ, ಕೈಲಾಸಕ್ಕೆ ಬರ್ತಾನೆ. ಕೈಲಾಸಕ್ಕೆ ಬಂದಾಗ ಇದ್ಯಾರೋ ಹೊಸ, ಅದು ವಿಚಿತ್ರ ಅಲ್ವ, ಶಿವ ಬರೋದು ಕೈಯಲ್ಲಿ ತ್ರಿಶೂಲ ಜಡ ಬಿಟ್ಕೊಂಡು, ಇವನು ಒಂಥರ ವಿಚಿತ್ರ ಅಂದಾಗ ಅಡ್ಡ ಆಗ್ತಾನೆ, ನಿಲ್ಲಿಸ್ತಾನೆ, ಯಾರು ನೀನು ಅಂತ. ಆವಾಗ ಈ ಥರ ನಾನು ಶಿವ ಕೈಲಾಸಾಧಿಪತಿ ಏನೇನು ಹೇಳ್ತಾನೆ, ಏನು ಹೇಳಿದ್ರು ಕೇಳಲ್ಲ ಅವ್ನು, ನಾನು ನೋಡೇ ಇರಲ್ವಲ್ಲ, ತಾಯಿ ಬಿಟ್ಟರೆ ಏನು ನೋಡಿರಲ್ಲ ಅವನು. ಆವಾಗ ಅವರಿಬ್ಬರಿಗೂ ಯುದ್ಧ ನಡೀತದೆ. ಆವಾಗ ಕೋಪಗೊಂಡು ಶಿವ ಅವನ್ನು ಛೇದನ ಮಾಡಿಬಿಡ್ತಾನೆ. ಆವಾಗ ಪಾರ್ವತಿ ಬಂದು ಬೇಡ್ಕೊಂಡು ಕಣ್ಣೀರಿಟ್ಟು ಇದು ಮಾಡಿದಾಗ ಅವಾಗ ಎಲ್ಲ ದೇವತೆಗಳು ಬರ್ತಾರೆ, ಬೇಡ್ಕೊತಾರೆ. ಆಗ ಶಿವ ಏನು ಮಾಡ್ತಾನೆ, ತನ್ನ ಗಂಡುಗಳನ್ನ ಕರೆದು ಭೂಲೋಕಕ್ಕೆ ಹೋಗಿ ಒಂದು ಕಾಡಲ್ಲಿ ಎಲ್ಲೇ ಆಗಲಿ ಉತ್ತರಾಭಿಮುಖ ಯಾರು ಮಲಗಿರ್ತಾರೋ ಅವರು ಶಿರನ ಚಿತ್ಸ್ಕೊಂಬನ್ನಿ ಅಂತೇಳಿ ಕಳಿಸ್ತಾನೆ. ಗೊತ್ತಲ್ವ, ಮೊದಲೇ ವರ ಕೊಟ್ಟಿರ್ತಾನೆ. ಆನೆ ಮಲಗಿರ್ತದೆ, ಆನೆನ ಚಿರಿಸ್ಕೊಂಡು ಎತ್ಕೊಂಡ್ಬರ್ತಾರೆ ಗಣಗಳು. ಅದನ್ನು ಆ ಬಾಲಕನಿಗೆ ಇಡ್ತಾನೆ. ಇಟ್ಬಿಟ್ಟಾದ್ಮೇಲೆ ಜೀವ ಬರ್ತದೆ, ದ್ವಿಜ, ಒಂದು ಸಾರಿ ಸತ್ತ, ಇನ್ನೊಂದು ಸಾರಿ ಬದುಕ್ತ. ಗೌರಿ ಮಾನಸ ಪುತ್ರ ಗಜಾಸುರನಿಗೆ ಶಿವ ವರ ಕೊಟ್ಟಿದ್ದ, ನೀನು ನನ್ನ ಹತ್ರನೇ ಇರಾಂಗೆ ಮಾಡ್ತೀನಿ ಅಂತ. ಈಗ ಗಣಪತಿಯಾಗ ಹತ್ರನೇ ಇರ್ತಾನೆ, ಅವನ ವರನೂ ಈಡೇರ್ತು. ಈ ಕಡೆ ಪಾರ್ವತಿ ಆಸೆನೂ ಈಡೇರ್ತು. ಅಲ್ಲಿಂದ ಆಚೆ ಆಗಿ ಇನ್ನು ಗಣಪತಿ ಮೂಷಿಕಾಸುರನ್ನ ವಧೆ ಮಾಡ್ತಾನೆ. ವಧೆ ಮಾಡೋಕ್ಕಾಗಲ್ಲ, ಅವನ ಅಮೃತ ಕುಡಿದ್ಬಿಟ್ಟಿರ್ತಾನೆ, ಅದು ದೊಡ್ಡ ಕಥೆ ಇದೆ. ಅವನು ಹೋಗಿ ಗಂಧರ್ವನಾಗ್ತಾನೆ. ಗಣಪತಿ ಗಣಗಳ ಅಧ್ಯಕ್ಷ ಆಗಿ ಎಲ್ರಿಗೂ ಪೂಜ್ಯನಾಗ್ತಾನೆ. ಇದು ಸಂಕ್ಷಿಪ್ತವಾದ ಕತೆ. ಅಂದರೆ ನೀವು ಸಣ್ಣದಾಗಿ ಹೇಳಿದ್ದೀನಿ, ದೊಡ್ಡ ಕಥೆ ಇದೆ, ವಿಡಿಯೋ ದೊಡ್ಡದಾಗ್ತದೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಬಾರ್ದು. ಧರ್ಮ ಸುಮ್ಮನೆ ಕೂತ್ಕೊಂಡ್ರೆ ಅಧರ್ಮ ರಾಜ್ಯ ಆಳ್ತದೆ. ಅಂದರೆ ಗೊತ್ತಿರೋರು ವಿಷಯ ಹೇಳಿ, ಇಲ್ಲ ಅಂದರೆ ಈ ಎಡಪಂಥದವರಿಂದ ಇಂಥ ಅವಹೇಳನಕಾರಿ ವಿಷಯಗಳು ಹೇಳ್ತಾರೆ. ಗೊತ್ತಿರಲ್ಲ, ಓದಲ್ಲ, ಅಜ್ಞಾನಿಗಳು. ಅದಕ್ಕೆ ವಿದ್ಯಾವಂತರು ಸುಮಾರು ಜನ ಇದ್ದೀರಿ, ಇಂಥವ್ರಿಗೆಲ್ಲ ತಕ್ಕ ಉತ್ತರ ಕೊಡಲೇಬೇಕು. ಒಳ್ಳೆಯದಾಗಲಿ, ಎಲ್ರಿಗೂ ಶೇರ್ ಮಾಡಿ, ಇದನ್ನು ಎಲ್ಲರೂ ನೋಡಲಿ ವಿಡಿಯೋನ.